ಇದು ವಾಹನ ಸವಾರರು ನೋಡಲೇಬೇಕಾದಂತಹ ಸ್ಟೋರಿ. ಅಪರಿಚಿತರಿಗೆ ಡ್ರಾಪ್ ಕೊಡೋ ಮುನ್ನ ಎಚ್ಚರ. ಡ್ರಾಪ್ ಕೊಟ್ಟ ತಪ್ಪಿಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಸವಾರಿ. ಮೊಪೆಡ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಡ್ರಾಪ್ ಕೇಳಿದ್ದಂತಹ ಅಪರಿಚಿತ ವ್ಯಕ್ತಿ ಆಸ್ಪತ್ರೆಗೆ ಹೋಗಬೇಕು, ಡ್ರಾಪ್ ಕೊಡಿ ಅಂತ ಹೇಳಿ ಬೇಡ್ಕೊಂಡಿದ್ದಾನೆ ಅಪರಿಚಿತ ವ್ಯಕ್ತಿಯೋರ್ವ. ಪಾಪ ಮಾನವೀಯತೆ ಅಲ್ವಾ, ಮಾನವೀಯತೆಯಿಂದ ಡ್ರಾಪ್ ಮಾಡೋದಕ್ಕೆ ಶಶಾಂಕ್ ಅವರು ಒಪ್ಕೊಂಡಿದ್ದಾರೆ. ಡಬಲ್ ರೈಡ್ ಬರಲ್ಲ ಅಂತ ಹೇಳಿ ಅಪರಿಚಿತನಿಗೆ ಮೊಪೆಡ್ ಅನ್ನ ಕೊಟ್ಟಿದ್ದಾರೆ ಶಶಾಂಕ್. ಡಬಲ್ ರೈಡ್ ಬರಲ್ಲ ಅಂತಂದ್ರೆ ಡ್ರಾಪ್ ಮಾಡೋದಕ್ಕೆ ಒಪ್ಕೊಳ್ಳೇಬಾರ್ದಾಗಿತ್ತು ಶಶಾಂಕ್ ಅವರು. ಆದ್ರೆ ಆ ಅಪರಿಚಿತ ಆಸ್ಪತ್ರೆ ಬಳಿ ತೆರಳದೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾನೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಮುಂದೆ ಕರೆದುಕೊಂಡು ಹೋಗಿದ್ದಾನೆ. ಹಣಕ್ಕೆ ಬೇಡಿಕೆ ಇಟ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅಪರಿಚಿತ ವ್ಯಕ್ತಿ. ಹಣ ಕೊಡದೇ ಇದ್ದಾಗ ಹಲ್ಲೆ ನಡೆಸಿ ಕೊಲೆ ಬೆದರಿಕೆಯನ್ನ ಹಾಕಿದ್ದಾನೆ. ಯಶವಂತಪುರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಶಶಾಂಕ್ ಅವರು. ನೋಡಿ, ಯಾಕೆ ಮಾನವೀಯತೆಯನ್ನ ಮರಿತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜನ ಅಂತಂದ್ರೆ ಇದೇ ಕಾರಣಕ್ಕೆ. ಏನೋ ಪಾಪ ಸಪೋರ್ಟ್ ಮಾಡೋಣ, ಏನೋ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ, ಹೆಲ್ಪ್ ಮಾಡೋಣ, ಮಾನವೀಯತೆ ದೃಷ್ಟಿಯಿಂದ ನಾವು ಡ್ರಾಪ್ ಮಾಡೋಣ ಅಂತ ಹೇಳಿ ಮನಸ್ಥಿತಿಯಲ್ಲಿ ಇರ್ತಾರೆ ಶಶಾಂಕ್ ಅವರು. ಬಟ್ ಆದರೆ ಇಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗದೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿ ಆತನ ಮೇಲೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆಯನ್ನು ಹಾಕಿ ಅಲ್ಲಿಂದ ಪರಾರಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದು ಡ್ರಾಪ್ ಮಾಡೋದಕ್ಕೆ ಡಬಲ್ ರೈಡ್ ಬರಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಶಶಾಂಕ್ ಅವರು ಕ್ಲಿಯರ್ ಆಗಿದ್ದಾರೆ. ಏನೋ ಡ್ರಾಪ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮುಂದೆ ಹೋಗಿದ್ದಿದ್ರೆ ಆಗ್ತಾ ಇತ್ತು, ನಂಗೆ ಡಬಲ್ ರೈಡ್ ಮಾಡೋದು ಬರಲ್ಲ ಅಂತ ಹೇಳಿ. ಬಟ್ ಆದರೆ ಅವನ ಕೈಲಿ ಗಾಡಿ ಕೊಟ್ಟು ಅವನು ಬೇರೆ ಜಾಗಕ್ಕೆ ಕರ್ಕೊಂಡೋಗಿ ಶಶಾಂಕ್ ಅವರಿಗೆ ಬೆದರಿಕೆ ಹಾಕಿದ್ದಾನೆ.